ಎಲ್ಲರಿಗೂ ನಮಸ್ಕಾರ. ಲರ್ನ್ ಇಂಗ್ಲೀಷ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷ್ ಪಾಠಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ಹೌದಲ್ವಾ? ಯಾವುದೇ ಒಂದು ಭಾಷೆ ಆಗಿರ್ಬೋದು, ಯಾವುದೇ ಒಂದು ವಿದ್ಯೆ ಆಗಿರ್ಬೋದು, ಕನಿಷ್ಠ ಪಕ್ಷ ನಾವು ಒಂದು 3 ತಿಂಗಳು, 4 ತಿಂಗಳು, ಒಂದು 5 ತಿಂಗಳು, ಒಂದು 6 ತಿಂಗಳು ಅದರಲ್ಲಿ ನುಗ್ಗಬೇಕು, ಅಭ್ಯಾಸ ಮಾಡಬೇಕು, ಪ್ರತಿದಿನ ಶ್ರಮ ಪಡಬೇಕು. ಆಗ ಮಾತ್ರ ನಾವು ಏನಾದರೂ ಒಂದನ್ನು ಸಾಧನೆ ಮಾಡೋದಕ್ಕಾಗತ್ತೆ, ಹೌದಲ್ವಾ? ಯಾವುದೂ ಮಾಡ್ದಿರ, ಸಾಧನೆ ಮಾಡ್ದಿರ ನಮಗೇನು ಬರೋದಿಲ್ಲ. ದೂರದಿಂದನೇ ಹಾಗೆ ನೋಡ್ಕೊಂಡು ನಾವು ಹಾಗೆ ಹೊರಟ್ಬಿಟ್ರೆ ಏನಪ್ಪ ಅರ್ಥ ಆಗುತ್ತೆ? ಸೊ ಪ್ರತಿದಿನ ನಾವೇನು ಅಭ್ಯಾಸವನ್ನು ಮಾಡ್ಕೊಂಡು ಹೋಗ್ತೀವಿ, ಆ ಅಭ್ಯಾಸದಿಂದ ಮಾತ್ರ ನಾವೇನಾದರೂ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ. ತುಂಬ ಜನ ಅಭ್ಯಾಸ ಮಾಡ್ತಾ ಇದ್ದೀರಿ ಪ್ರತಿದಿನ, ತುಂಬ ಒಳ್ಳೆಯದು. ಇವತ್ತೇನಪ್ಪ ಕಲ್ತ್ಕೊಳ್ತಾ ಇದ್ದೀವಿ ಅಂತಂದರೆ, ಒಂದು WH ವರ್ಡ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಏನಿದು WH ವರ್ಡ್ಸ್? ಪ್ರಶ್ನಾರ್ಥಕವಾಗಿ ನಾವು ಯೂಸ್ ಮಾಡ್ತೇವೆ. ಒಂದು ವೆನ್ ಅನ್ನುವಂಥದ್ದು, ಆಮೇಲೆ ವೆನ್ ಅಂದರೆ ಯಾವಾಗ ಅಂಥೇಳಿ, ವೇರ್ ಅಂದರೆ ಎಲ್ಲಿ ಅಂಥೇಳಿ, ಆಮೇಲೆ ವಾಟ್ ಏನು ಅಂತ. ನೆಕ್ಸ್ಟು ಇನ್ನೊಂದು ಯಾವುದು, ನಮ್ಮ ಹೌ, HOW, ಅದು ಹೇಗೆ ಅಂತ. ಸೊ ಒಂದು ವೇರ್ ಅನ್ನುವಂಥದ್ದು, ಆಮೇಲೆ ಇನ್ನೊಂದು ವೆನ್ ಅನ್ನುವಂಥದ್ದು, ಆಮೇಲೆ ಹೌ ಹೇಗೆ ಅನ್ನುವಂಥದ್ದು, ಆಮೇಲೆ ವಾಟ್ ಅನ್ನುವಂಥದ್ದು, ಆಮೇಲೆ ಹೂ ಅನ್ನುವಂಥದ್ದು, WHO ಅನ್ನುವಂಥದ್ದು ಕೂಡ ಒಂದು ವರ್ಡು. ಇವತ್ತು ಇವೆಲ್ಲ ನಾವು ಕಲಿಬೇಕಾದ್ರೆ ಒಂದನ್ನು ನೆನ್ಪಿಟ್ಕೊಳ್ಬೇಕು. ಏನಂತಂದರೆ, ಮೊದಲನೇ ಕ್ರಿಯಾಪದದ ಜೊತೆಗೆ ಒಂದು ಡೂನ ಎರಡನೇ ಕ್ರಿಯಾಪದ ಆಗಿರ್ತಕ್ಕಂಥ ಡಿಡ್. ಈ ಡಿಡ್ಡನ್ನು ಹುಷಾರಾಗಿ ನಾವು ನೆನ್ಪಿಟ್ಕೋಬೇಕು. ಡಿಡ್ ಅಂದರೆ ನಮ್ಗೆ ಅರ್ಥ ಆಗೋಯ್ತು. ಇವಾಗ ನೀವು ಇವತ್ತೇ 10 ನಿಮಿಷದ ಒಳಗಡೆ ಎಲ್ಲ ಕ್ರಿಯಾಪದಗಳನ್ನು ತಗೊಂಡು ಮೊದಲನೇ ಕ್ರಿಯಾಪದಗಳ ಜೊತೆಗೆ ಡಿಡ್ಡನ್ನು ಯೂಸ್ ಮಾಡಿ ಹೇಗೆ ಆಟ ಆಡ್ಬೋದು ಅಂತ ನೋಡ್ಬೋದು. ನೋಡಿ, ಏನಿಲ್ಲ, ಒಂದು ಡಿಡ್ ಜೊತೆಗೆ ಯು ಜೊತೆಗೆ ಡಿಡ್ ಉಲ್ಟಾ ಮಾಡಿದಾಗ ಏನಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಆವಾಗ ಏನು ಮಾಡ್ಬೋದು ಅಂದರೆ, ತುಂಬ ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಮಾಡ್ಬೋದು. ಪ್ರಶ್ನೆಗಳು ಮಾಡೋದಕ್ಕೆ ಆಯಾ ಕ್ರಿಯೆಗೆ ಸಂಬಂಧಪಟ್ಟ ಮೊದಲನೇ ಕ್ರಿಯಾಪದಗಳು ನಮಗೆ ಗೊತ್ತಿದ್ರೆ ಸಾಕು ಅನ್ನುವಂಥದ್ದು. ಒಂದು ನೋಡಿ, ನೀನು ಹೋದೆ ಅಂತ ಹೇಳೋದಕ್ಕೆ ಯು ವೆಂಟ್ ಅಂತ ಹೇಳ್ತೇವೆ. ನೀನು ಹೋದೆ ಅಂತ ಹೇಳೋದಕ್ಕೆ ಯು ವೆಂಟ್ ಅಂತ ಹೇಳ್ತೇವೆ. ಈ ವೆಂಟ್ ಅನ್ನೋದು ಎರಡನೇ ಕ್ರಿಯಾಪದ. ನಾನು ಹೋದೆ ಅನ್ನೋದಕ್ಕೆ ಐ ವೆಂಟ್ ಅಂತ ಹೇಳ್ತೇವೆ. ಐ ವೆಂಟ್ ಅಂದರೆ ನಾನು ಹೋದೆ ಅಂತ. ವಿ ವೆಂಟ್ ಅಂದರೆ ನಾವು ಹೋದ್ವಿ ಅಂತ. ಈಗ ಮತ್ತೆ ಯುಗೆ ಬಂದ್ಬಿಡೋಣ. ಯು ವೆಂಟ್ ಅಂದರೆ ನೀನು ಹೋದೆ ಅಂತ. ಇದನ್ನು ಇನ್ನೂ ಒಂದು ರೂಪದಲ್ಲಿ ಹೇಳ್ಬೋದು. ಡಿಡ್, ಡೂನ ಎರಡನೇ ಕ್ರಿಯಾಪದ ಆಗಿರ್ತಕ್ಕಂಥ ಡಿಡ್ನ ತಗೊಂಬಂದು ಯು ಡಿಡ್ ಅಂತ ಹಾಕ್ಬಿಟ್ರೆ, ಅದಾದಮೇಲೆ ಒಂದು ವೆಂಟು ಎರಡನೇ ಕ್ರಿಯಾಪದ ಹೋಗೋದಕ್ಕೆ. ಮೊದಲನೇ ಕ್ರಿಯಾಪದ ಯಾವುದು? ಗೋ. ಹಾಗಾದರೆ ಯು ಹಾಕ್ಕೊಂಬಿಟ್ಟು ಡಿಡ್ ಹಾಕ್ಕೊಂಡು ಆಮೇಲೆ ಗೋ ಹಾಕಿದ್ರೆ ಅದರ ಅರ್ಥ ಕೂಡ ನೀನು ಹೋದೆ ಅಂತ ಹೇಳ್ಬಿಟ್ಟೆ ಆಗುತ್ತೆ. ಅಂದರೆ ಯು ಡಿಡ್ ಗೋ ಅಂತಂದ್ರೂ ಕೂಡ ಯು ವೆಂಟ್ ಅದಕ್ಕೆ ಸರಿಸಮಾನವಾಗಿ ಇರುತ್ತೆ. ಅಂದರೆ ಯು ಡಿಡ್ ಗೋ ಅಂದರೆ ನೀನು ಹೋದೆ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಮ್ಗೆ ಅರ್ಥ ಆಗಬೇಕು. ಈ ಯು ಡಿಡ್ ಗೋ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಈಗ ಆ ವೆಂಟನ್ನು ಈಗ ನಾವು ಅವಾಯ್ಡ್ ಮಾಡ್ಬೋದು. ಯು ಡಿಡ್ ಗೋ ಅಂತ ಬಂತು ಅಂತಂದ್ರೆ ಮಿಕ್ಕಿದೆಲ್ಲ ಇದು ನಾವು ಪ್ರಶ್ನೆಗಳನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು. ನೋಡಿ, ಯು ಅನ್ನು ಬರ್ಕೊಳ್ಳಿ, ಎರಡನೇ ಪದ ಡಿಡ್ ಅನ್ನು ಬರ್ಕೊಳ್ಳಿ, ಮೂರನೇ ಪದವಾಗಿ ಗೋ ಅನ್ನು ಬರ್ಕೊಳ್ಳಿ. ಈಗ ಏನಾಯಿತು? ಈಗ ನೀನು ಹೋದೆ ಅಂತ. ಈಗ ನೋಡಿ, ಆಟ ನೋಡಿ ಈ ಥರ ಆಡ್ಬೋದು. ಈಗ ಯು ಇತ್ತಲ್ಲ, ಅದನ್ನು ಎರಡನೇ ಪದ ಮಾಡಿ, ಡಿಡ್ ಏನಿದೆ ಅದನ್ನು ಮೊದಲನೇ ಪದ ಮಾಡಿ, ಆವಾಗ ಡಿಡ್ ಯು ಆಯಿತು. ಗೋನ ಹಾಗೆ ಮೂರನೇ ಪದವಾಗಿ ಉಳಿಸ್ಬಿಡಿ. ಏನಾಯ್ತಪ್ಪ? ಡಿಡ್ ಯು ಗೋ ಅಂತಂದರೆ ನೀನು ಹೋದಿಯಾ ಅಂತ ಅರ್ಥ. ಡಿಡ್ ಯು ಗೋ ಅಂದರೆ ಈಗ ಇದು ಪ್ರಶ್ನೆ, ನೀನು ಹೋದಾ ಅಂತ ಹೇಳ್ಬಿಟ್ಟು ಡಿಡ್ ಯು ಗೋ ಅಂತಂದರೆ. ಈಗ ನೋಡಿ ಹೇಗೆ ಪ್ರಶ್ನೆಗಳು ಇನ್ನೂ ಉದ್ಭವ ಆಗುತ್ತೆ ಅಂತ. ಒಂದು ವೆನ್ನನ್ನು ಹಾಕ್ಕೊಳ್ಳಿ. ಈಗ ವೆನ್ನನ್ನು ಮೊದಲನೇ ಪದ ಮಾಡ್ಕೊಳ್ಳಿ, ಡಿಡ್ಡನ್ನು ಎರಡನೇ ಪದ ಮಾಡ್ಕೊಳ್ಳಿ, ಯು ಅನ್ನು ಮೂರನೇ ಪದ ಮಾಡಿ, ಗೋ ನಾಲ್ಕನೇ ಪದ ಮಾಡಿ. ಅಂದರೆ ಈಗ ಇಲ್ಲಿ ಗೋ ಏನಿದೆ ಮೊದಲನೇ ಕ್ರಿಯಾಪದ, ಈ ಡಿಡ್ ಇರೋದ್ರಿಂದ ಅದು ಎರಡನೇ ಕ್ರಿಯಾಪದವಾಗಿ ಬದಲಾಗಿದೆ. ಅದರ ಅರ್ಥ ಬದಲಾಗ್ಬಿಟ್ಟಿದೆ. ಇಲ್ಲಿ ಗೋ ಏನಿದೆ, ಬರೀ ಗೋ, ಡಿಡ್ ಇಲ್ದಿರ ಗೋ ಇದ್ದಿದ್ರೆ ಅದು ಮೊದಲನೇ ಕ್ರಿಯಾಪದವಾಗಿ ಯೂಸ್ ಆಗ್ತಿತ್ತು. ಅಂದರೆ ಮುಂದೆ ಆಗ್ತಕ್ಕಂಥ ಕ್ರಿಯೆಗಳಿಗೆ ಯೂಸ್ ಆಗ್ತಿತ್ತು. ಈಗ ನಾವು ಪ್ರಶ್ನೆ ಎಲ್ಲಿ ಮಾಡ್ತಾ ಇದ್ದೀವಿ? ನೀನು ಹೋದಿಯಾ ಅಂತ. ಅಂದರೆ ಯಾರೋ ಒಬ್ಬರು ಹೋಗಿರ್ತಾರೆ, ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಹೌದಲ್ವಾ? ಹಾಗಾದರೆ ಈಗ ನಾವೇನು ಮಾಡಬೇಕು? ಡಿಡ್ಡನ್ನು ಹಾಕಿರೋದ್ರಿಂದ ಈ ಗೋ ಏನಿದೆ
ಆ ಗೋ ಡಿಡ್ ಜೊತೆಯಲ್ಲಿ ಇರೋದ್ರಿಂದ ಆ ಗೋ ಎರಡನೇ ಪದವಾಗಿ, ಎರಡನೇ ಕ್ರಿಯಾಪದವಾಗಿ ಅದು ಪ್ರಶ್ನೆ ಆಗಿಬಿಟ್ಟಿದೆ. ಈಗ ನಾನು ನನ್ನ ತಮ್ಮನಿಗೆ ಕೇಳ್ತೇನೆ, ಏನಂತ, ನೀನು ಯಾವಾಗ ಹೋದೆ ಆಫೀಸ್ಗೆ, ಅಥವಾ ನೀನು ಯಾವಾಗ ಹೋದೆ ಪೂನಾಗೆ, ಅಥವಾ ನೀನು ಯಾವಾಗ ಹೋದಿಯಪ್ಪ ಮೆಡ್ರಾಸ್ಗೆ ಅಥವಾ ಹೈದರಾಬಾದ್ಗೆ ಅಂತ ಹೇಳ್ಬಿಟ್ಟು, ಯಾವಾಗ ಹೋದೆ ಅಥವಾ ನೀವು ಯಾವಾಗ ಹೋದ್ರಿ, ಈ ಪ್ರಶ್ನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಯಾವಾಗ ಅಂದರೆ ವೆನ್ ಅಂತ, ಹೌದಲ್ವಾ? ವೆನ್ ಡಿಡ್ ಯು ಗೋ. ನೋಡಿ, ವೆನ್ ಡಿಡ್ ಯು ಗೋ ಅಂತಂದರೆ ನೀನು ಯಾವಾಗ ಹೋದೆ ಅಂಥೇಳಿ. ನೋಡಿದ್ರಾ, ಯಾವುದೇ ಕ್ರಿಯಾಪದ ನಂಬರ್ 1 ಏನಿದೆ, 1ರ ಹಿಂದೆ ಒಂದು ಡಿಡ್ಡನ್ನು ಸೇರಿಸ್ಬಿಟ್ಟಾಗ ಏನಾಗುತ್ತೆ, ಈಗ ಅದು ಪ್ರಶ್ನೆಯಾಗಿ ಬದಲಾಗ್ಬಿಡುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಅದಕ್ಕೆ ಯಾವ ರೀತಿಯ ಪ್ರಶ್ನೆಗಳನ್ನು ಯಾವ ಕ್ರಿಯಾಪದಗಳಿಗೆ ಹಾಕಬೇಕು ಇದು ಕೂಡ ತುಂಬ ಇಂಪಾರ್ಟೆಂಟು. ನೋಡಿ, ಈಗ ವೆನ್ನನ್ನು ಹಾಕ್ಬೋದು, ಇಲ್ಲಿ ವೆನ್ ಡಿಡ್ ಯು ಗೋ ಹೇಳ್ಬೋದು, ವಾಟ್ ಡಿಡ್ ಯು ಗೋ ಅಂತ ಹೇಳಬಾರ್ದು, ಹೌದಲ್ವಾ? ಏನು ನೀನು ಹೋದೆಯಾ ಅಂತ ಕೇಳೋಕ್ಕಾಗಲ್ಲ, ಯಾವಾಗ ನೀನು ಹೋಗಿದ್ದು ಅಂತ ಕೇಳ್ಬೋದಪ್ಪ. ಅವಾಗ ವೆನ್ ಹಾಕ್ಕೊಳ್ಳಿ, ವೆನ್ ಅಂದರೆ ಯಾವಾಗ ಅಂತ. ವೆನ್ ಡಿಡ್ ಯು ಗೋ ಅಂತಂದರೆ ನೀನು ಯಾವಾಗ ಹೋದೆ ಅಂತೇಳಿ. ನೋಡಿ, ನೀನು ಎಲ್ಲಿಗೆ ಹೋದೆ ಅಂತ ಪ್ರಶ್ನೆ. ಈಗ ನನಗೆ ಗೊತ್ತಿಲ್ಲ ಅವನು ಎಲ್ಲಿಗೆ ಹೋಗಿದ್ದಾನೆ ಅಥವಾ ಆಕೆ ಎಲ್ಲಿಗೆ ಹೋಗಿದ್ದಾರೆ ಅಂತ, ಅದನ್ನ ನಾನು ಪ್ರಶ್ನೆ ಮಾಡಬೇಕಪ್ಪ. ಆಗ ನಾವು ಪ್ರಶ್ನೆ ಮಾಡಬೇಕು, ವೇರ್ ಡಿಡ್ ಯು ಗೋ ಅಂತ, ನೀನು ಎಲ್ಲಿಗೆ ಹೋಗಿದ್ದೆ ಅಥವಾ ನೀನು ಎಲ್ಲಿಗೆ ಹೋದೆ ಅಂತೇಳಿ ಪ್ರಶ್ನೆ. ವೇರನ್ನು ಹಾಕ್ಕೊಳ್ಳಿ, WHERE, ಹೌದಲ್ವಾ? ವೇರ್ ಡಿಡ್ ಯು ಗೋ ಅಂತಂದರೆ ನೀನು ಎಲ್ಲಿಗೆ ಹೋದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ವೆನ್ ಆಯಿತು, ವೇರ್ ಆಯಿತು, ವಾಟ್ ಹಾಕ್ಕೋಬೋದಾ? ವಾಟ್ ಡಿಡ್ ಯು ಗೋ ಮಾಡ್ಬೋದಾ? ಏನು ನೀನು ಹೋದೆ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಅದನ್ನು ಯಾರಿಗಾದ್ರೂ ಕೇಳ್ಬೋದು, ನೀನು ಸೈಕಲ್ನಲ್ಲಿ ಹೋದ್ಯಾ ಅಥವಾ ಬಸ್ನಲ್ಲಿ ಹೋದ್ಯಾ, ನೀನು ಸ್ಕೂಟರ್ನಲ್ಲಿ ಹೋದ್ಯಾ ಅಥವಾ ನೀನು ನಡ್ಕೊಂಡು ಹೋದ್ಯಾ, ಹೇಗೆ ಹೋದೆ, ಯಾರಾದರೂ ನಿನ್ನ ಕರ್ಕೊಂಡು ಹೋದ್ರಾ ಅಂತ ಹೇಳಿ ಕೇಳಬೇಕಪ್ಪ. ಆಗ ಹೇಗೆ ಅನ್ನೋದಕ್ಕೆ ಏನು ಹೇಳ್ತೀವಿ? ಹೌ. ಹೌದಲ್ವಾ? ಹೌ. ಈಗ ಹೌ ಡಿಡ್ ಯು ಗೋ. ನೋಡಿ, ಈಗ ನನಗೆ ಗೊತ್ತಿಲ್ಲ ಅವ್ರು ಹೇಗೆ ಹೋದರು ಅಂತ. ಅವರು ಆಫೀಸ್ ಬಸ್ನಲ್ಲಿ ಹೋದ್ರಾ ಅಥವಾ ಕ್ಯಾಬ್ನಲ್ಲಿ ಹೋದ್ರಾ ಅಥವಾ ಓಲಾ ಕಾರ್ನಲ್ಲಿ ಹೋದ್ರಾ ಅಥವಾ ಅವ್ರು ಸ್ಕೂಟರ್ನಲ್ಲಿ ಹೋದ್ರಾ, ಅವ್ರು ಸೈಕಲ್ನಲ್ಲಿ ಹೋದ್ರಾ, ಹೇಗೆ ಹೋದ್ರು ಗೊತ್ತಿಲ್ಲ. ಈಗ ಅದನ್ನು ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದೇನೆ, ಹೌ ಡಿಡ್ ಯು ಗೋ ಅಂತಂದರೆ ಹೇಗೆ ಹೋದೆ ನೀನು ಅಥವಾ ನೀವು ಹೇಗೆ ಹೋದ್ರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಸೊ ಹಾಗಾದರೆ ನೋಡಿ, ಒಂದು ವೆನ್ ಜೊತೆಗೆ ಎರಡನೇ ಪದವಾಗಿ ಡಿಡ್ಡನ್ನು ಹಾಕ್ಕೊಂಡು, ಮೂರನೇ ಪದವಾಗಿ ಯು ಅನ್ನು ಹಾಕ್ಕೊಂಡ್ಬಿಟ್ಟು, ನಾಲ್ಕನೇ ಪದವಾಗಿ ಗೋ ಅನ್ನು ಮಾಡಿಕೊಂಡ್ರೆ ಏನಾಗುತ್ತಪ್ಪ? ವೆನ್ ಡಿಡ್ ಯು ಗೋ ಅಂತ ಹೇಳ್ಬಿಟ್ಟು ಆಗುತ್ತೆ, ಹೌದಲ್ವಾ? ಆಮೇಲೆ ವೇರನ್ನು ಮೊದಲನೇ ಪದ ಹಾಕ್ಕೊಂಡು, ಆಮೇಲೆ ಡಿಡ್ಡನ್ನು ಹಾಗೆ ಎರಡನೇ ಪದವಾಗಿ ಉಳಿಸ್ಕೊಳ್ಳಿ, ಯು ಅನ್ನು ಮೂರನೇ ಪದವಾಗಿ ಉಳಿಸ್ಕೊಳ್ಳಿ, ಗೋ ಅನ್ನು ನಾಲ್ಕನೇ ಪದವಾಗಿ ಉಳಿಸ್ಕೊಳ್ಳಿ. ವೇರ್ ಡಿಡ್ ಯು ಗೋ ಅಂದರೆ ನೀನು ಎಲ್ಲಿಗೆ ಹೋದೆ ಅಂತ ಹೇಳ್ಬಿಟ್ಟು, ಅಥವಾ ನೀವು ಎಲ್ಲಿಗೆ ಹೋದ್ರಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಯಾವುದು? ಹೌ ಡಿಡ್ ಯು ಗೋ, ನೀನು ಹೇಗೆ ಹೋದೆ ಅಂತ ಹೇಳ್ಬಿಟ್ಟು, ನೀನು ಹೇಗೆ ಹೋದೆ ಅಂತ ಹೇಳ್ಬಿಟ್ಟು ಕೇಳುವಂಥದ್ದು, ಅಥವಾ ನೀವು ಹೇಗೆ ಹೋದ್ರಿ. ಇನ್ನೂ ಒಂದು ಪ್ರಶ್ನೆ ಇದೆ, ಮರಿಬೇಡಿ. ಏನು ಅಂತಂದರೆ, ಯಾಕೆ ನೀನು ಹೋಗಿದ್ದು ಅಂತ. ನನಗೆ ಗೊತ್ತಿಲ್ಲ ಯಾಕೆ ನೀವು ಹೋಗಿದ್ದು ಹೇಳಿ, ಕಾರಣ ಕೊಡಿ ನನಗೆ ಅಂತ ಕೇಳ್ತಾರಪ್ಪ ಯಾರಾದರೂ ನಿಮ್ಮನ್ನು. ಈಗ ಆ ಪ್ರಶ್ನೆಯನ್ನು ಹೇಗೆ ಮಾಡಬೇಕು? ಯಾಕೆ ಅಂತಂದರೆ ವೈ, ಹೌದಲ್ವಾ? ವೈನ ನಾವು ಮರೆಯೋಂಗೇ ಇಲ್ಲ, ವೈನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು, ಹೌದಲ್ವಾ? ಸೊ ವೈ ಡಿಡ್ ಯು ಗೋ, ಯಾಕೆ ನೀನು ಹೋಗಿದ್ದು ಅಥವಾ ಯಾಕೆ ನೀವು ಹೋಗಿದ್ದು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ನೋಡಿದ್ರ, ವೈ ಡಿಡ್ ಯು ಗೋ ಅಂತಂದರೆ ನೀನು ಯಾಕೆ ಹೋದೆ ಅಥವಾ ನೀವು ಯಾಕೆ ಹೋದ್ರಿ ಅಂತ ಹೇಳ್ಬಿಟ್ಟು. ವೆನ್ ಡಿಡ್ ಯು ಗೋ ಅಂತಂದರೆ ನೀನು ಯಾವಾಗ ಹೋದೆ ಅಥವಾ ನೀವು ಯಾವಾಗ ಹೋದ್ರಿ ಅಂತ ಹೇಳ್ಬಿಟ್ಟು. ವೇರ್ ಡಿಡ್ ಯು ಗೋ, ನೀವು ಎಲ್ಲಿಗೆ ಹೋಗಿದ್ರಿ, ನೀನು ಎಲ್ಲಿಗೆ ಹೋದೆ. ಹೌ ಡಿಡ್ ಯು ಗೋ ಅಂತಂದರೆ ನೀನು ಹೇಗೆ ಹೋದೆ ಅಥವಾ ನೀವು ಹೇಗೆ ಹೋದ್ರಿ ಅಂತ ಹೇಳ್ಬಿಟ್ಟು, ಹೌದಲ್ವಾ? ನೋಡಿ, ಇನ್ನೂ ಒಂದು ಯಾವುದು ಅಂತಂದರೆ ನಮ್ಮ ವಾಟ್ ಅಂತ ಒಂದಿದೆ. ವಾಟನ್ನು ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ಯೂಸ್ ಮಾಡ್ಬೋದು, ಕೆಲವೊಂದನ್ನು ಯೂಸ್ ಮಾಡೋಕ್ಕಾಗಲ್ಲ. ಕನ್ನಡದಲ್ಲೇ ಯೂಸ್ ಮಾಡೋಣ ಮೊದಲು. ಏನಂತಂದರೆ, ನೀನು ಯಾಕೆ ಹೋದೆ ಅಂತ ಕೇಳ್ತೀವಪ್ಪ, ಹೌದಲ್ವಾ? ಅಥವಾ ನೀವು ಯಾಕೆ ಹೋದ್ರಿ ಅಂತೀವಿ. ಯಾಕೆ ಅಂದರೆ ವೈ, ಹೌದಲ್ವಾ? ನೀನು ಹೇಗೆ ಓದಿಯಪ್ಪ, ಹೇಗೆ ಓದೋ ನೀನು ಆಫೀಸ್ಗೆ, ಅಥವಾ ಹೇಗೆ ಓದಿಯಮ್ಮ ನೀನು ಅಂತ ಕೇಳ್ತೀವಿ. ಅಂದರೆ ಹೌ ಅಂತ ಹೇಳ್ಬಿಟ್ಟು, ಹೇಗೆ ಅನ್ನೋದು ಹೌ ಅಂತ. ಆಮೇಲೆ ಯಾವುದು ಇನ್ನೊಂದು, ಎಲ್ಲಿಗೆ, ನೀನು ಎಲ್ಲಿಗೆ ಹೋದೆ ನೀನು, ನೀನು ಇಲ್ಲೇ ನೀನು ಇರ್ತೀಯ ಅಂತ ಅಂದ್ಕೊಂಡಿದ್ದೆ, ನೀನು ಎಲ್ಲಿಗೆ ಹೋದೆ ನೀನು ಅಂದರೆ ಎಲ್ಲಿಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ, ನೀವು ಎಲ್ಲಿಗೆ ಹೋಗಿದ್ದೀರಿ ಅಂತ. ಆವಾಗ ನಾವು ಆ ಪ್ರಶ್ನೆಯನ್ನು ಮಾಡ್ತೇವೆ, ಹೌದಲ್ವಾ? ಆವಾಗ ವೇರ್ ಅಂದರೆ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾಕೆ, ಯಾಕೆ ಹೋಗಿದ್ದು, ಆಮೇಲೆ ಎಲ್ಲಿಗೆ ಹೋಗಿದ್ದು, ಯಾವಾಗ,
ವೆನ್ ಡಿಡ್ ಯು ಗೋ ಅಂತಂದರೆ, ಈಗ ನನ್ನ ಸ್ನೇಹಿತ ಒಬ್ಬ ಅವನು ತಿರುಪತಿಗೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಅವನು ನನಗೆ ಕಾಲ್ ಮಾಡ್ತಾನೆ ಅಲ್ಲಿಂದ, ಏನಂದ್ರೆ ನಾನು ತಿರುಪತಿಗೆ ಬಂದಿದ್ದೀನಿ ಕಣೋ ಅಂತ ಹೇಳ್ಬಿಟ್ಟು. ಹಾಂ, ಸೊ ಆವಾಗ ಏನಂತ ಪ್ರಶ್ನೆ ಮಾಡ್ತೀವಿ? ವೆನ್ ಡಿಡ್ ಯು ಗೋ, ಯಾವಾಗ ಹೋದೆ ನೀನು ಅಂತ ಹೇಳ್ಬಿಟ್ಟು, ಹೌದು ತಾನೇ? ಸೊ ಆವಾಗ ಯಾವಾಗ ಹೋದೆ ಅಂತಂದರೆ, ಇವಾಗ ಅವನು ಹೇಳ್ಬೋದು ಐ ಕೇಮ್ ಟುಡೇ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನಾನು ಇವತ್ತು ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡಿ, ಅಲ್ಲಿ ಎರಡನೇ ಕ್ರಿಯಾಪದವನ್ನು ಬಳಸ್ತಿದ್ದಾನೆ ಅವನು. ಅಂದರೆ ನಾನು ಬಂದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ. ಇದೊಂದು ಯಾವುದು ಅಂದರೆ, ಒಂದು ಜಸ್ಟ್ ಒಂದು ಯಾವುದು ಡಿಡ್ ಅನ್ನುವಂಥದ್ದು ಒಂದು, ಆಮೇಲೆ ನಮ್ಮ ಯು ಅನ್ನುವಂಥದ್ದು ಒಂದು. ಯು ಅಂದರೆ ನೀನು ಹೌದು, ನೀವು ಕೂಡ ಹೌದು, ಹೌದಲ್ವಾ? ಯು ಮೊದಲೇ ಪದ ಮಾಡಿಕೊಂಡು ಡಿಡ್ಡನ್ನು ಆಮೇಲೆ ಹಾಕಿ ಗೋ ಅನ್ನು ಅಥವಾ ಯಾವುದೇ ಕ್ರಿಯಾಪದವನ್ನು ಆ ಕ್ರಿಯೆಗೆ ಸಂಬಂಧಪಟ್ಟಿದ್ದು ಅದನ್ನು ಕೊನೆಯ ಪದ ಮಾಡಿಬಿಟ್ರೆ ಅದು ಹೇಳಿಕೆ ಆಗುತ್ತೆ. ಆದರೆ ಡಿಡ್ ಮೊದಲು ಬಂದು ಆಮೇಲೆ ಯು ಬಂದು ಆಮೇಲೆ ಗೋ ಬಂದರೆ ಈಗ ಏನಾಗುತ್ತೆ? ಡಿಡ್ಡು ಈ ವಾಕ್ಯದಲ್ಲಿ ಇರೋದರಿಂದ ಅದು ಯಾವುದೇ ಒಂದು ಮೊದಲನೇ ಕ್ರಿಯಾಪದದ ಹಿಂದೆ ಅದು ನಿಂತ್ಕೊಂಡಿರೋದ್ರಿಂದ ಈಗ ಮೊದಲನೇ ಕ್ರಿಯಾಪದ ಆಗಿರೋದಿಲ್ಲ. ಈಗ ಅದು ಎರಡನೇ ಕ್ರಿಯಾಪದವಾಗಿ ಪ್ರಶ್ನೆಗಳಿಗೆ ಯೂಸ್ ಆಗೋ ಥರ ಆಗಿಬಿಡುತ್ತೆ, ಮರಿಬೇಡಿ ಅಂತ. ಹಾಂ, ಸೊ ನೋಡಿ, ಡಿಡ್ ಯು ಗೋ ಅಂತಂದರೆ ನೀನು ಹೋದಿಯಾ ಅಂತ ಹೇಳಿಬಿಟ್ಟು. ನೀನು ತಿಂದೆ ಅಂತ ಹೇಳೋದಕ್ಕೆ ನಾನು ಈ ಥರ ಹೇಳ್ಬೋದು, ಯು ಏಟ್ ಅಂತ ಹೇಳಿಬಿಟ್ಟು. ನಾನು ತಿಂದೆ ಅನ್ನೋದಕ್ಕೆ ಏನು ಹೇಳ್ತೀವಪ್ಪ? ಐ ಏಟ್ ಅಂತ ಹೇಳ್ತೀವಿ. ನಾವು ತಿಂದ್ವಿ ಅಂದರೆ ವಿ ಏಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆದರೆ ಈಗ ನಾನು ಪ್ರಶ್ನೆ ಮಾಡಬೇಕಾದ್ರೆ ನೀನು ತಿಂದಿಯಾ ಅಂತ ಡಿಡ್ ಯು ಏಟ್ ಅಂತ ಮಾಡಬಾರ್ದು. ಏಟ್ ಅನ್ನುವಂಥದ್ದು ಎರಡನೇ ಕ್ರಿಯಾಪದ. ಎರಡನೇ ಕ್ರಿಯಾಪದವನ್ನು ಡೈರೆಕ್ಟಾಗಿ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ಟು ನಾವು ವಾಕ್ಯದಲ್ಲಿ ನೀನು ತಿಂದಿಯಾ ಅಂತ ಕೇಳೋದಕ್ಕೆ ಡಿಡ್ ಯು ಏಟ್ ಅಂತ ಮಾಡಬಾರ್ದು. ಅಲ್ಲೇನು ಮಾಡಬೇಕು? ಮೊದಲು ನಾವು ಡಿಡ್ ಮತ್ತು ಯು ಅನ್ನು ಅರ್ಥ ಮಾಡಿಕೊಂಡು ಡಿಡ್ಡನ್ನು ಮೊದಲನೇ ಪದ ಮಾಡಿಕೊಂಡು ಯು ಅನ್ನು ಎರಡನೇ ಪದ ಮಾಡಿಬಿಟ್ಟು ಆಮೇಲೆ ಈಟ್ ಮೊದಲನೇ ಕ್ರಿಯಾಪದ ಇದೆಯಲ್ವಾ ಅದನ್ನು ಹಾಕಬೇಕು. ಡಿಡ್ ಯು ಈಟ್ ಅಂತಂದರೆ ಈಗ ಡಿಡ್ ಬಂದಿರೋದ್ರಿಂದ ಈ ಈಟ್ ಏನಾಗಿದೆ? ಇದು ಏಟ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಅಂದರೆ ನೀನು ತಿಂದಿಯಾ ಅಂತ. ಡಿಡ್ ಯು ಈಟ್ ಅಂತಂದರೆ ನೀನು ತಿಂದಿಯಾ ಅಂತ. ಡಿಡ್ ಯು ಏಟ್ ಅಂತ ಯೂಸ್ ಮಾಡಬೇಡಿ. ಡಿಡ್ ಜೊತೆಗೆ ಒಂದು ಯು ಹಾಕ್ಬಿಟ್ಟು ಎರಡನೇ ಕ್ರಿಯಾಪದವನ್ನು ಹಾಕ್ಕೋಬೇಡಿ. ಮೊದಲನೇ ಕ್ರಿಯಾಪದವನ್ನೇ ಹಾಕಿ ಆಗ ಅದು ಪ್ರಶ್ನೆ ಆಗುತ್ತೆ. ಡಿಡ್ ಯು ಈಟ್ ಅಂತಂದರೆ ನೀನು ತಿಂದಿಯಾ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಹಾಗಾದರೆ ನೋಡಿ, ಡಿಡ್ ಬಂತು ಅಂದರೆ ಡಿಡ್ ಯಾವುದಿದು? ಡಿಡ್ ಅನ್ನುವಂಥದ್ದು ಡೂ, ಮಾಡು ಅನ್ನೋದಕ್ಕೆ ಡೂ ಯೂಸ್ ಮಾಡ್ತೀವಲ್ವ, ಆ ಡೂಗೆ ಎರಡನೇ ಕ್ರಿಯಾಪದ ಡಿಡ್. ಮೂರನೇದು ಯಾವುದು? ಡನ್ ಅಂತ. ನಾಲ್ಕನೇದು ಡೂ ಕೆಲವರಿಗೆ, ಡಸ್ ಕೆಲವರಿಗೆ ಯೂಸ್ ಮಾಡ್ತೇವೆ. ಆಮೇಲೆ ಡೂಯಿಂಗ್ ಅಂತ ಹೇಳ್ಬಿಟ್ಟು ಒಂದು ಯೂಸ್ ಮಾಡ್ತೇವೆ, ಹೌದಲ್ವಾ? ಹಾಗಾದರೆ ನಾವಿಲ್ಲಿ ಆ ಡಿಡ್ ಏನಿದೆ, ಡೂನ ಎರಡನೇ ಕ್ರಿಯಾಪದ ಡಿಡ್. ಈ ಡಿಡ್ಡು ತುಂಬ ಕಡೆ ಬೇರೆ ಎಲ್ಲ ಕ್ರಿಯಾಪದಗಳ ಜೊತೆಗೆ ಪ್ರಶ್ನಾರ್ಥಕವಾಗಿ ನಾವು ಯೂಸ್ ಮಾಡ್ತೇವೆ. ಮಾಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಡಿಡ್ಡು ಮತ್ತು ಒಂದು ಯು ಜೊತೆಗೆ ಒಂದು ಯಾವುದೇ ಮೊದಲನೇ ಕ್ರಿಯಾಪದ ಆ ಕ್ರಿಯೆಗೆ ಸಂಬಂಧಪಟ್ಟಿದ್ದ ಪ್ರಶ್ನೆಯನ್ನು ಮಾಡೋದಕ್ಕೆ. ಹೌದು, ಈಗ ನೀನು ತಿಂದಿಯಾ ಅಂತ ಕೇಳಬೇಕಾದ್ರೆ ಡಿಡ್ ಯು ಈಟ್ ಅಂತ ಕೇಳಬೇಕು. ಈಗ ನೀನು ಈ ವಸ್ತುವನ್ನು ಅಲ್ಲಿ ಇಟ್ಟಿಯಾ? ನನ್ನ ಮಗಳಿಗೆ ನಾನು ಒಂದು ಪುಸ್ತಕವನ್ನು ಕೊಟ್ಟೆ, ಆ ಪುಸ್ತಕವನ್ನು ಅಲ್ಲಿ ಕಬೋರ್ಡ್ನಲ್ಲಿ ಇಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಇಟ್ಟಿಯಾ ಅಂತ ಕೇಳಬೇಕಾದ್ರೆ ಏನಂತ ಮಾಡಬೇಕಪ್ಪ? ಇಟ್ಟೆ ಅನ್ನೋದಕ್ಕೆ ಯಾವುದು ಯೂಸ್ ಮಾಡ್ತೀವಿ? ಎರಡನೇ ಕ್ರಿಯಾಪದ ಕೆಪ್ಟ್ ಅನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ? ಮೊದಲನೇ ಕ್ರಿಯಾಪದ ಯಾವುದು? ಕೀಪ್ ಅನ್ನೋದು ಮೊದಲನೇ ಕ್ರಿಯಾಪದ. ಆವಾಗ ನಾನು ಇಟ್ಟಿಯಾ ಅಂತ ಕೇಳಬೇಕಾದ್ರೆ ಒಂದು ಡಿಡ್ ಜೊತೆಗೆ ಡಿಡ್ ಯು ಜೊತೆಗೆ ಒಂದು ಕೀಪನ್ನು ಯೂಸ್ ಮಾಡಬೇಕು, ಕೆಪ್ಟನ್ನು ಹಾಕಬಾರ್ದು. ಡಿಡ್ ಯು ಕೀಪ್ ಅಂತಂದರೆ ಈಗ ಆ ಕೀಪು ಮೊದಲನೇ ಕ್ರಿಯಾಪದವಾಗಿ ಇಲ್ಲಿಲ್ಲ, ಈಗ ಅದು ಎರಡನೇ ಕ್ರಿಯಾಪದವಾಗಿ ಬದಲಾಗ್ಬಿಟ್ಟಿದೆ, ಪ್ರಶ್ನೆಯಾಗಿ ಬದಲಾಗ್ಬಿಟ್ಟಿದೆ. ಈಗ ಡಿಡ್ ಯು ಕೀಪ್ ಅಂತಂದರೆ ನೀನು ಇಟ್ಟಿಯಾ ಅಂತ ಹೇಳ್ಬಿಟ್ಟು. ಡಿಡ್ ಯು ಕೀಪ್ ಮೈ ಮೊಬೈಲ್ ಇನ್ ದ ಕಾರ್ ಅಂತಂದರೆ ನೀನು ನನ್ನ ಮೊಬೈಲನ್ನು ಕಾರ್ನಲ್ಲಿ ಇಟ್ಟಿಯಾ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಸೊ ಬರೀ ಇದೊಂದು ಯಾವುದೇ ಒಂದೇ ಒಂದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಕೆಲವೊಂದಕ್ಕೆ ಪ್ರಶ್ನೆಗಳನ್ನು ಮಾಡಬೇಕಾದ್ರೆ ಕೆಲವೊಂದು ನಮ್ಮ ವೆನ್ ಇದೆ, ಹೌ ಇದೆ, ವಾಟ್ ಇದೆ, ಆಮೇಲೆ ವೇರ್ ಇದೆ, ಹೌದಲ್ವಾ? ಆಮೇಲೆ ವೈ ಇದೆ. ಸೊ ಇವನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ಕೆಲವೊಂದಕ್ಕೆ ಯೂಸ್ ಆಗುತ್ತೆ, ಕೆಲವೊಂದಕ್ಕೆ ಯೂಸ್ ಆಗೋದಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಈಗ ನೀನು ನೋಡಿ, ಡಿಡ್ ಯು ಈಟ್ ಅಂದರೆ ನೀನು ತಿಂದಿಯಾ ಅಂತ. ಬೇರೆ ಅಲ್ಲಿ ವೆನ್ ಡಿಡ್ ಯು ಈಟ್ ಅಂತಂದರೆ ನೀನು ಯಾವಾಗ ತಿಂದೆ ಅಂತ. ವೇರ್ ಡಿಡ್ ಯು ಈಟ್ ಅಂತಂದರೆ ನೀನು ಎಲ್ಲಿ ತಿಂದೆ ಅಂತ. ಮತ್ತು ಹೌ ಡಿಡ್ ಯು ಈಟ್ ಅಂದರೆ ನೀನು ಹೇಗೆ ತಿಂದೆ ಅಂತ. ಹೇಗೆ ತಿಂದೆ ಅಂತಂದರೆ ಮೋಸ್ಟ್ಲಿ ಸ್ಪೂನಲ್ಲಿ ತಿಂದಿಯಾ, ಕೈನಲ್ಲಿ ತಿಂದಿಯಾ ಅಂತ ಕೇಳಬೇಕಷ್ಟೇ, ಇನ್ನು ಹೌದಲ್ವಾ? ಆಮೇಲೆ ಹೌ ಡಿಡ್ ಯು ಈಟ್
ಅಂತಂದರೆ ನೀನು ಹೇಗೆ ತಿಂದೆ. ವಾಟ್ ಡಿಡ್ ಯು ಈಟ್ ಮಾಡ್ಬೋದು. ವಾಟ್ ಡಿಡ್ ಯು ಈಟ್, ನೀನು ಏನು ತಿಂದೆ. ನೋಡಿದ್ರೆ ಇಲ್ಲಿ ನೋಡಿ ಎಲ್ಲ ಬರ್ತಾ ಇದೆ. ಇಲ್ಲಿ ವೇರು ಬರ್ತಾ ಇದೆ, ವೆನ್ ಬರ್ತಾ ಇದೆ, ಆಮೇಲೆ ಹೌ ಬರ್ತಾ ಇದೆ, ವೈ ಕೂಡ ಮಾಡ್ಬೋದು. ವೈ ಡಿಡ್ ಯು ಈಟ್, ನೀನು ಯಾಕೆ ತಿಂದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ವಾಟ್ ಡಿಡ್ ಯು ಈಟ್, ನೀನು ಏನು ತಿಂದೆ. ನೀನು ಇಡ್ಲಿ ತಿಂದ್ಯಾ, ಪೂರಿ ತಿಂದ್ಯಾ, ಪಕೋಡ ತಿಂದ್ಯಾ, ಏನು ತಿಂದ್ಯಪ್ಪ ಅಂತ ಹೇಳ್ಬಿಟ್ಟು ಕೇಳುವಂಥದ್ದು. ವೇರ್ ಡಿಡ್ ಯು ಈಟ್, ನೀನು ಎಲ್ಲಿ ತಿಂದೆ, ಮನೆಯಲ್ಲಿ ತಿಂದ್ಯಾ, ಹೋಟ್ಲಿನಲ್ಲಿ ತಿಂದ್ಯಾ ಅಂತ ಹೇಳ್ಬಿಟ್ಟು ಕೇಳುವಂಥದ್ದು. ಹಾಗಾದರೆ ನೋಡಿ, ಕೆಲವೊಂದು ಕ್ರಿಯಾಪದಗಳಿಗೆ ಎಲ್ಲ ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ಬೋದು, ಕೆಲವೊಂದು ಕ್ರಿಯಾಪದಗಳಿಗೆ ಎಲ್ಲ ಪ್ರಶ್ನೆಗಳನ್ನು ಹಾಕೋಕ್ಕಾಗಲ್ಲ. ಮೊದಲು ಕನ್ನಡದಲ್ಲಿ ಪ್ರಶ್ನೆಗಳನ್ನು ಮಾಡ್ಕೊಳ್ಳಿ. ಎಲ್ಲಿ ತಿಂದೆ, ಆಮೇಲೆ ಯಾಕೆ ತಿಂದೆ, ವೈ ಡಿಡ್ ಯು ಈಟ್. ಎಲ್ಲಿ ತಿಂದೆ ನೀನು, ಅದು ವೇರ್ ಡಿಡ್ ಯು ಈಟ್, ಹೌದಲ್ವಾ. ಯಾಕೆ ತಿಂದೆ ನೀನು, ವೈ ಡಿಡ್ ಯು ಈಟ್. ಏನು ತಿಂದೆ ನೀನೇನು ತಿಂದೆ, ವಾಟ್ ಡಿಡ್ ಯು ಈಟ್. ವೆನ್ ಡಿಡ್ ಯು ಈಟ್, ಯಾವಾಗ ತಿಂದೆ. ವೈ ಡಿಡ್ ಯು ಈಟ್, ಯಾಕೆ ತಿಂದೆ ನೀನು. ಹೌ ಡಿಡ್ ಯು ಈಟ್, ನೀನು ಹೇಗೆ ತಿಂದೆ. ನೋಡಿದ್ರಾ, ಈ ರೀತಿ ಪ್ರಶ್ನೆಗಳನ್ನು ಮೊದಲು ಕನ್ನಡದಲ್ಲಿ ಮಾಡ್ಕೋಬೇಕು ಆಯಾ ವಾಕ್ಯಗಳಿಗೆ, ಆಯಾ ಕ್ರಿಯೆಗಳಿಗೆ. ಆಗ ನಮ್ಮ ವೇರ್ ಅನ್ನುವಂಥದ್ದು, ವಾಟ್ ಅನ್ನುವಂಥದ್ದು ಯಾವುದೇ ಆಗಿರ್ಬೋದು ಪರಿಪೂರ್ಣವಾಗಿ ನಾವು ಬಳಸೋದಕ್ಕೆ ದಾರಿಯಾಗುತ್ತೆ, ಹೌದಲ್ವಾ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಒಂದೇ ಒಂದು ಕ್ರಿಯೆಗೆ ಮಾತ್ರ ಅಲ್ಲ, ಬೇರೆ ಎಲ್ಲ ಕ್ರಿಯಾಪದಗಳನ್ನು ತಗೊಂಡು ಮೊದಲನೇ ಕ್ರಿಯಾಪದದ ಜೊತೆಗೆ ಒಂದು ಡಿಡ್ಡನ್ನು ಹಾಕ್ಕೊಂಬಿಡಿ. ಪ್ರಶ್ನೆಗಳು ನೋಡಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಒಂದು ನೆನಪಿರಲಿ, ಎಲ್ಲ ವೇರ್, ವೆನ್, ಹೌ, ವಾಟ್, ವೈ, ಸೊ ಇದು ಎಲ್ಲ ಪ್ರಶ್ನೆಗಳು ಏನಿದೆ ಎಲ್ಲದಕ್ಕೂ ಅನ್ವಯಿಸೋದಿಲ್ಲ. ಎಲ್ಲ ಕ್ರಿಯೆಗಳಿಗೂ ಕೆಲವೊಂದಕ್ಕೆ ಅನ್ವಯಿಸುತ್ತವೆ, ಕೆಲವೊಂದಕ್ಕೆ ಅನ್ವಯಿಸೋದಿಲ್ಲ. ಅದಕ್ಕೆ ನಾವು ಮೊದಲು ಕನ್ನಡದಲ್ಲೇ ಪ್ರಶ್ನೆಗಳನ್ನು ಮಾಡ್ಕೋಬೇಕು, ಆಮೇಲೆ ನಾವು ಅದನ್ನು ಇಂಗ್ಲೀಷ್ಗೆ ಅಳವಡಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಅಭ್ಯಾಸ ಮಾಡ್ತಾ ಇದ್ದೀರಿ, ಅಭ್ಯಾಸ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಗೋದಿಲ್ಲ, ಬೆಲ್ ಬಟನ್ನು ಕೂಡ ಅವರು ಕ್ಲಿಕ್ ಮಾಡಬೇಕು. ಆಗ ನಾವು ನೆಕ್ಸ್ಟು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ಕೂಡ ಅವರನ್ನು ತಲುಪುತ್ತವೆ. ಸೊ ಎಲ್ಲರಿಗೂ ಅಭ್ಯಾಸ ಮಾಡೋದಕ್ಕೆ ಹೇಳಿ, ನೀವು ಕೂಡ ಅವ್ರ ಜೊತೆಯಲ್ಲಿ ಅಭ್ಯಾಸ ಮಾಡಿ. ಎಲ್ಲರಿಗೂ ನಮಸ್ಕಾರ.